ಜಮೀನು ಹಂಚಿದ್ದೀರಾ ಕರೆಕ್ಟು, ಹಂಚಿದವರು ಇಂಡಸ್ಟ್ರಿ ಮಾಡ್ಬೇಕು ತಾನೆ, ನೀವು ಅಲ್ಲಿರೋ ಕೆಲಸ ಕೊಡಬೇಕಲ್ವ. ಇಲ್ಲಿ ನಾನು ವ್ಯವಸಾಯ ಮಾಡೋರಿಗೆ ವಿತ್ PF ESI ಎಲ್ಲ ಕೊಡ್ತೀನಿ ನಾನು. ನಂದು ಕಾನ್ಸೆಪ್ಟ್ ಇರೋದು ಹಂಗೆ. ಇವತ್ತು ನನ್ನ ಆಫೀಸಲ್ಲಿ ಓದ್ತಾ ಇರೋರು ಎಲ್ಲರ ಮಕ್ಕಳನ್ನು ನಾವು ಓದಿಸ್ತಾ ಇದ್ದೀವಿ. ಒಬ್ಬೊಬ್ಬ ಮಕ್ಕಳಿಗೆ ಅವ್ರದ್ದು ಓದೋ ಖರ್ಚೇನಿದೆಯಲ್ಲ ಆ ಖರ್ಚನ್ನು ನಾವೇ ಕೊಟ್ಟು ಓದಿಸ್ತಾ ಇದ್ದೀವಿ. ನೀವು ಹಿಂಗಿರ್ರಿ ಅಂತ ಯಾರು ಹೇಳ್ಕೊಡ್ತಿಲ್ಲ. ಎಲ್ಲರೂ ನೀವು ಆರೋಗ್ಯ ಕೆಡಿಸ್ಕೊಂಡು ನೀವು ಹಾಸ್ಪಿಟ್ಲಿಗೆ ಬನ್ನಿ, ಹಾಸ್ಪಿಟ್ಲ ಬೆಡ್ಡಲ್ಲಿ ನಿಮ್ಮನ್ನು ಮಲಗಿಸ್ಕೊಂಡು ನಾವು ನಿಮ್ಮನ್ನು ಸಾಕ್ತೀವಿ ಅಂತ. ವ್ಯವಸಾಯ ಮಾಡೋನಿಗೆ ವ್ಯವಸಾಯ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಇವತ್ತು ಪರಿಸ್ಥಿತಿ ಹಂಗೆ ಬಂದಿದೆ. ಇದು ಈ ಸ್ಥಿತಿ ಹೋದರೆ ಮುಂದೆ ಯಾರು ವ್ಯವಸಾಯ ಮಾಡೋರು ಯಾರು, ಹಾಕೋರು ಯಾರು, ಎಲ್ಲ ಕಂಪ್ಯೂಟ್ರ್ ಕೊಡುತ್ತಾ. ಅವ್ರು 70 ಜನ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಕೀ ಪ್ಲೇಯರ್ಸ್ ಒಂದು 15 ಜನ ಇದ್ದಾರೆ. ಬಂದವರು ಯಾರೂ ಕೆಲಸ ಬಿಟ್ಟು ಹೋಗಿಲ್ಲ ಓಕೆ. ಇದುವರೆಗೂ. ಸ್ವಂತ ವೆಹಿಕಲ್ ಕೊಟ್ಟಿದ್ದೀವಿ, ಮನೆಗಳಿಗೆ ಲೀಸ್ ಹಾಕ್ಸ್ಕೊಟ್ಟಿದ್ದೀವಿ. ಕೆಲವು ಸ್ವಂತ ಮನೆ ಕಟ್ಸ್ಕೊಂಡವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ಅಂದರೆ ಒಂದು 5-8 ಲಕ್ಷ ತನಕ ಅವ್ರಿಗೆ ಲೋನ್ ಥರ ಕೊಟ್ಬಿಟ್ಟು, ಅಂದರೆ ವಿತೌಟ್ ಇಂಟ್ರೆಸ್ಟ್ ಲೋನ್ ಕೊಟ್ಟು ಅವ್ರನ್ನ ರಿಕವರಿ ಮಾಡ್ಕೊತಾ ಇದ್ದೀವಿ. ಐಷಾರಾಮಿ ಜೀವನ ಮಾಡಬೇಕು ಅಂತಿಲ್ಲ, ನಮಗೆ ಶ್ರಮದಲ್ಲೇ ನಮಗೆ ನಂಬಿಕೆ ಇರೋದು. ಇದು ರಕ್ತಚಂದನ ಇದು ಹೆಂಗಿದೆ ನೋಡಿ.